ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದರೆ ಅದನ್ನು ಮುಚ್ಚಿಡುವ ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ನಮಗನ್ಸಲ್ವಾ? ಎಂಥ ತಾಯಿ ಮರಾಯ್ತಿ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ? ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ಒಂದು ವಿಡಿಯೋದಲ್ಲಿ ಹೇಳ್ತೀರಿ ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ ಮಗಳ ಬಗ್ಗೆ. ಒಂದ್ ನಿಮಿಷ ಎಮೋಷನ್ಸ್ ಅಲ್ಲಿ ಮಾತಾಡೋದು ಬೇಡ. ಇದನ್ನ ಎಮೋಷನ್ಸ್ ಅಲ್ಲಿ ಮಾತಾಡೋದು ಬೇಡ. ಯಾವ ತಾಯಿ ಕೂಡ ಎಮೋಷನ್ಸ್ ಬೇಡ. ಎಮೋಷನ್ ಹೌದು ಅಲ್ಲೋ ಜನ ಜಡ್ಜ್ ಮಾಡ್ಲಿ. ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ? ಸುಳ್ಳು ಹೇಳೋದ್ರಿಂದ ಆಕೆಗೆ ಲಾಭ ಏನು? ಅಂದ್ರೆ ನಿಮ್ ಪ್ರಕಾರ ಮೆಡಿಕಲ್ ಪ್ರಕಾರ ಅಲ್ಲ, ಪ್ರಶ್ನೆ ಇದು. ಪ್ರಶ್ನೆ ಅಲ್ಲ, ನನ್ನ ಒಪಿನಿಯನ್ ಹೇಳ್ತಾ ಇಲ್ಲ, ಪ್ರಶ್ನೆಗಳನ್ನು ಕೇಳ್ತಾ ನೀವ್ ಹೇಳ್ತಾ ಇರೋದು ಸುಳ್ಳು. ನಾನಲ್ಲ ಸರ್, ಕಿರಿಕೀರ್ತಿ ಅವರೇ, ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ. ನಾನು ಹೇಳ್ತಿಲ್ಲ. ಸರಿ, ಅವ್ರು ಹೇಳ್ತಿದಾರಲ್ಲ ಗ್ಯಾಂಗ್ ರೇಪ್ ಅಂತ. ಯಾರು ಮಾಡಿದ್ರಂತೆ? ಹೇಳಿ, ಉತ್ತರ ಕೊಡಿ. ಯಾರು ಮಾಡಿದ್ರಂತೆ? ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ. ಇದನ್ನ ಟೆಕ್ನಿಕಲಿ ಮಾತಾಡಿ, ಮೆಡಿಕಲಿ ಮಾತಾಡಿ, ಲೀಗಲಿ ಮಾತಾಡಿ. ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ. ಯಾವ ತಾಯಿನೂ ಹೇಳಲ್ಲ, ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ? ಅಫ್ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್